ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗದ ರಾಜ್ಯ ಕಾರ್ಯದರ್ಶಿಯಾಗಿ ರಾಜಕಾರಣದಲ್ಲಿ ನಿಷ್ಠಾವಂತ ರಾಜಕಾರಣವನ್ನು ಕಳೆದ 36 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇನೆ. ಪಾರ್ಟಿಯ ವಿವಿಧ ಹುದ್ದೆಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ. ರಾಜಕೀಯದಲ್ಲಿ ಜನಪ್ರತಿನಿಧಿ ಆಗದೆ, ರಾಜಕೀಯದಲ್ಲಿ ಯಾವುದೇ ಲಾಭದಾಯಕವಿಲ್ಲದೆ ಹುದ್ದೆ ಇಲ್ಲದಿದ್ದರೂ ಕೂಡ ಪಾರ್ಟಿಗೋಸ್ಕರ ದುಡಿದಿದ್ದೇನೆ. ನನ್ನ ಪಾರ್ಟಿ ನಿಷ್ಠೆಯನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರಿಗೆ ಕೂಡ ಅವಕಾಶಗಳಿಲ್ಲ. ಹೀಗಿದ್ದರೂ ಕೂಡ ನಿನ್ನೆ ದಿನದಿಂದ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಬಗ್ಗೆ ಅವಹೇಳನ ರೀತಿಯಲ್ಲಿ ತೇಜೋವಧೆ ಮಾಡುವ ರೀತಿಯಲ್ಲಿ ಒಂದಷ್ಟು ಟ್ರೋಲ್ಗಳಾಗ್ತಾಯಿದೆ. ನಾನು ಹೇಳುವುದಂತಂದು ಇಷ್ಟೇ, ನಾನೊಬ್ಬ ಪ್ರಾಮಾಣಿಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ. ನನ್ನನ್ನು ಪಾರ್ಟಿ ಎತ್ತರಕ್ಕೆ ಬೆಳೆಸಿದೆ. ನಾನೊಬ್ಬ ಸಂಘದ ಸ್ವಯಂ ಸೇವಕ, ರಾಷ್ಟ್ರೀಯ ವಿಚಾರಧಾರೆಗಳನ್ನಿಟ್ಟುಕೊಂಡು ಸಂಘಟನೆಗೆ ದುಡಿದವನು. ವಿದ್ಯಾರ್ಥಿ ಪರಿಷತ್ತಿನಿಂದ ಹಿಡಿದು ಇವತ್ತಿನವರೆಗೆ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದೇನೆ. ಒಂದು ಗೌರವಯುತದ ರಾಜಕಾರಣವನ್ನು ಜಿಲ್ಲೆಯಲ್ಲಿ ಮಾಡುವ ಮುಖಾಂತರ ಹಿಂದುಳಿದ ವರ್ಗದ ವಿಶೇಷವಾದ ಸಂಘಟನೆಯನ್ನು ಜಿಲ್ಲೆಯಲ್ಲಿ ಮಾಡಿ ಇವತ್ತು ರಾಜ್ಯದಲ್ಲಿ ಜವಾಬ್ದಾರಿ ವಹಿಸಿಕೊಂಡಿದ್ದೇನೆ. ನನ್ನ ಅಪೇಕ್ಷೆ ಇರುವಂಥದ್ದು, ಈ ದೇಶದಲ್ಲಿ ಮೋದಿಯ ಒಂದು ರೀತಿಯ ಧರ್ಮದ ರಾಜಕಾರಣ ಆಗಬೇಕು. ನಾನು ನಾರಾಯಣ ಗುರುಗಳನ್ನು ನಂಬಿದವನು. ನಾರಾಯಣ ಗುರುಗಳ ಆಶಯಗಳು ಧರ್ಮದ ರೀತಿಯಲ್ಲಿ ನಾನು ನಡಿಬೇಕು ಅನ್ನುವಂಥದ್ದು. ಆ ರೀತಿಯ ರಾಜಕಾರಣವನ್ನು ನರೇಂದ್ರ ಮೋದಿ ಮಾಡುವುದರಿಂದ ನರೇಂದ್ರ ಮೋದಿ ಜೊತೆಯನ್ನು ನಿಲ್ಲುವಂಥ ಕೆಲಸವನ್ನು 16 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇನೆ. ಅದರ ಜೊತೆಯಲ್ಲಿ ನಾನು ಕೋಟಿ ಚೆನ್ನಯ್ಯರ ಭಕ್ತ. ಆ ಕೋಟಿ ಚೆನ್ನಯ್ಯರು ನಡೆದಿರಿದಂಥ ಹಾದಿ ಮತ್ತು ನುಡಿದಿರಿದಂಥ ಸತ್ಯ, ಆ ಸತ್ಯದ ಹಾದಿಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದವನು. ನನಗೆ ಗೊತ್ತಿದೆ, ನನ್ನ ಇತಿಮಿತಿಯೊಳಗೆ ಯಾವತ್ತೂ ಕೂಡ ನಾನು ಪಕ್ಷಕ್ಕೆ ದ್ರೋಹ ಬಗೆದವನಲ್ಲ. ಪಕ್ಷದ ವಿಚಾರಧಾರೆ ಬಂದಾಗ ನನಗೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಸಂಘಟನೆ ಕೆಲಸ ಮಾಡಿದವನು. ಇವತ್ತು ನನ್ನ ಮೇಲೆ ಮಾಡಿರತಕ್ಕಂಥ ಆಪಾದನೆ, ಒಂದು ಸಂಘಟನೆಯ ಒಬ್ಬ ವ್ಯಕ್ತಿಯನ್ನು ಒಂದು ರೀತಿಯಲ್ಲಿ ಅಪವಾದಕ್ಕೆ ಈಡು ಮಾಡಬೇಕು ಅನ್ನೋಂಥ ಒಂದು ಸುವ್ಯವಸ್ಥಿತ ಜಾಲ ಇದೆ. ಆ ಜಾಲವನ್ನು ಮೆಟ್ಟಿ ನಿಲ್ಲುವಂಥ ಒಂದು ಗಟ್ಟಿತನವನ್ನು ನಾನು ತೋರ್ಪಡಿಸುವಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಮಾಧ್ಯಮ ಮುಖಾಂತರ ನಾನು ಹೇಳುತ್ತಿರುವುದಂತೆ ಇಷ್ಟೇ, ನನ್ನ ಮೇಲೆ ಮಾಡಿರ್ತಕ್ಕಂಥ ತೇಜೋವಧೆ, ನನ್ನ ರಾಜಕಾರಣದ ಬೆಳವಣಿಗೆಯನ್ನು ಸಹಿಸದಂಥ ಜನರು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಬರಹಗಳ ಮುಖಾಂತರ ನನ್ನನ್ನು ಮಣಿಸ್ಬೋದು ಅನ್ನುವಂಥ ಅವರ ಆಲೋಚನೆಗಳಿದ್ದರೆ ಅವರು ಇದನ್ನು ಇವತ್ತಿನಿಂದಲೇ ತಲೆಯಿಂದ ತೆಗಿಬೋದು. ನಾನೇನಿದ್ರೂ ಕೂಡ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ. ಈ ರೀತಿಯ ಆಲೋಚನೆ ಇಟ್ಟುಕೊಂಡು ಮಾಡಿದವರಿಗೆ ನಾನು ನಂಬಿರ್ತಕ್ಕಂಥ ಪುತ್ತೂರು ಮಾಲಿಂಗೇಶ್ವರ, ನಾನು ನಂಬಿರ್ತಕ್ಕಂಥ ನನ್ನ ಸ್ಥಳ ಸಾನ್ನಿಧ್ಯ ದೈವಗಳಾದ ಗುಳಿಗ ಕೊರಗಜ್ಜ ಸದ್ಬುದ್ಧಿಯನ್ನು ಕೊಡಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ. ಮತ್ತು ವಿಶೇಷವಾಗಿ ಈ ಜಿಲ್ಲೆಯ ಒಂದು ಅಭಿವೃದ್ಧಿಯ ಹರಿಕಾರರಾಗಿ ನಳಿನ್ ಕುಮಾರ್ ಕಟೀಲ್ ಮಾಡಿದಂಥ ಸಾಧನೆ ಮತ್ತು ಈಗಿನ ಬ್ರಿಜೇಶ್ರಂಥ ಒಬ್ಬ ಸಮರ್ಥ ವ್ಯಕ್ತಿತ್ವದ ಒಬ್ಬ ಅಭ್ಯರ್ಥಿ ಚುನಾವಣೆಯಲ್ಲಿ 100ಕ್ಕೆ 100 ಗೆಲ್ತಾರೆ, ಹತಾಶ ಮನೋಭಾವನೆಯಿಂದ ಈ ರೀತಿಯ ಇಲ್ಲ ಸಲ್ಲದ ಆರೋಪಗಳನ್ನು ಕಾಂಗ್ರೆಸ್ಗರು ಮಾಡ್ತಾರೆ. ಅದಕ್ಕೆ ತಕ್ಕ ಉತ್ತರ ಜನರು ನೀಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ನಾನು ಪುತ್ತೂರು ನಗರ ಠಾಣೆಯಲ್ಲಿ ಸೈಬರ್ ಕ್ರೈಮ್ ವಿಭಾಗದಲ್ಲಿ ಈ ಒಂದು ದೂರನ್ನು ಕೊಟ್ಟಿದ್ದೇನೆ. ಯಾರು ಈ ಕುಕೃತ್ಯವನ್ನು ಮಾಡಿದ್ದಾರೆ, ನನ್ನನ್ನು ಒಂದು ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ಗ್ರೂಪಿಗೆ ಸೇರ್ಪಡೆ ಮಾಡಿ ಅದರ ಸ್ಕ್ರೀನ್ಶಾಟ್ ತೆಗೆದು ಅದರ ನಂತರ ಇಲ್ಲ ಸಲ್ಲದ ಆರೋಪಗಳ ಮುಖಾಂತರ ಒಂದಷ್ಟು ಮಾಧ್ಯಮಗಳಲ್ಲಿ ಹಂಚುವ ಕೆಲಸವನ್ನು ಮಾಡಿದ್ದಾರೆ. ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ತಕ್ಷಣ ಕಾನೂನು ಕ್ರಮವನ್ನು ಜರುಗಿಸಬೇಕು ಅನ್ನೋಂಥ ವಿನಂತಿಯನ್ನು ಈಗಾಗಲೇ ಮಾಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗದ ರಾಜ್ಯ ಕಾರ್ಯದರ್ಶಿಯಾಗಿ ರಾಜಕಾರಣದಲ್ಲಿ ನಿಷ್ಠಾವಂತ ರಾಜಕಾರಣವನ್ನು ಕಳೆದ 36 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇನೆ. ಪಾರ್ಟಿಯ ವಿವಿಧ ಹುದ್ದೆಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ. ರಾಜಕೀಯದಲ್ಲಿ ಜನಪ್ರತಿನಿಧಿ ಆಗದೆ, ರಾಜಕೀಯದಲ್ಲಿ ಯಾವುದೇ ಲಾಭದಾಯಕವಿಲ್ಲದೆ ಹುದ್ದೆ ಇಲ್ಲದಿದ್ದರೂ ಕೂಡ ಪಾರ್ಟಿಗೋಸ್ಕರ ದುಡಿದಿದ್ದೇನೆ. ನನ್ನ ಪಾರ್ಟಿ ನಿಷ್ಠೆಯನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರಿಗೆ ಕೂಡ ಅವಕಾಶಗಳಿಲ್ಲ. ಹೀಗಿದ್ದರೂ ಕೂಡ ನಿನ್ನೆ ದಿನದಿಂದ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಬಗ್ಗೆ ಅವಹೇಳನ ರೀತಿಯಲ್ಲಿ ತೇಜೋವಧೆ ಮಾಡುವ ರೀತಿಯಲ್ಲಿ ಒಂದಷ್ಟು ಟ್ರೋಲ್ಗಳಾಗ್ತಾಯಿದೆ. ನಾನು ಹೇಳುವುದಂತಂದು ಇಷ್ಟೇ, ನಾನೊಬ್ಬ ಪ್ರಾಮಾಣಿಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ. ನನ್ನನ್ನು ಪಾರ್ಟಿ ಎತ್ತರಕ್ಕೆ ಬೆಳೆಸಿದೆ. ನಾನೊಬ್ಬ ಸಂಘದ ಸ್ವಯಂ ಸೇವಕ, ರಾಷ್ಟ್ರೀಯ ವಿಚಾರಧಾರೆಗಳನ್ನಿಟ್ಟುಕೊಂಡು ಸಂಘಟನೆಗೆ ದುಡಿದವನು. ವಿದ್ಯಾರ್ಥಿ ಪರಿಷತ್ತಿನಿಂದ ಹಿಡಿದು ಇವತ್ತಿನವರೆಗೆ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದೇನೆ. ಒಂದು ಗೌರವಯುತದ ರಾಜಕಾರಣವನ್ನು ಜಿಲ್ಲೆಯಲ್ಲಿ ಮಾಡುವ ಮುಖಾಂತರ ಹಿಂದುಳಿದ ವರ್ಗದ ವಿಶೇಷವಾದ ಸಂಘಟನೆಯನ್ನು ಜಿಲ್ಲೆಯಲ್ಲಿ ಮಾಡಿ ಇವತ್ತು ರಾಜ್ಯದಲ್ಲಿ ಜವಾಬ್ದಾರಿ ವಹಿಸಿಕೊಂಡಿದ್ದೇನೆ. ನನ್ನ ಅಪೇಕ್ಷೆ ಇರುವಂಥದ್ದು, ಈ ದೇಶದಲ್ಲಿ ಮೋದಿಯ ಒಂದು ರೀತಿಯ ಧರ್ಮದ ರಾಜಕಾರಣ ಆಗಬೇಕು. ನಾನು ನಾರಾಯಣ ಗುರುಗಳನ್ನು ನಂಬಿದವನು. ನಾರಾಯಣ ಗುರುಗಳ ಆಶಯಗಳು ಧರ್ಮದ ರೀತಿಯಲ್ಲಿ ನಾನು ನಡಿಬೇಕು ಅನ್ನುವಂಥದ್ದು. ಆ ರೀತಿಯ ರಾಜಕಾರಣವನ್ನು ನರೇಂದ್ರ ಮೋದಿ ಮಾಡುವುದರಿಂದ ನರೇಂದ್ರ ಮೋದಿ ಜೊತೆಯನ್ನು ನಿಲ್ಲುವಂಥ ಕೆಲಸವನ್ನು 16 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇನೆ.
ಅದರ ಜೊತೆಯಲ್ಲಿ ನಾನು ಕೋಟಿ ಚೆನ್ನಯ್ಯರ ಭಕ್ತ. ಆ ಕೋಟಿ ಚೆನ್ನಯ್ಯರು ನಡೆದಿರಿದಂಥ ಹಾದಿ ಮತ್ತು ನುಡಿದಿರಿದಂಥ ಸತ್ಯ, ಆ ಸತ್ಯದ ಹಾದಿಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದವನು. ನನಗೆ ಗೊತ್ತಿದೆ, ನನ್ನ ಇತಿಮಿತಿಯೊಳಗೆ ಯಾವತ್ತೂ ಕೂಡ ನಾನು ಪಕ್ಷಕ್ಕೆ ದ್ರೋಹ ಬಗೆದವನಲ್ಲ. ಪಕ್ಷದ ವಿಚಾರಧಾರೆ ಬಂದಾಗ ನನಗೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಸಂಘಟನೆ ಕೆಲಸ ಮಾಡಿದವನು. ಇವತ್ತು ನನ್ನ ಮೇಲೆ ಮಾಡಿರತಕ್ಕಂಥ ಆಪಾದನೆ, ಒಂದು ಸಂಘಟನೆಯ ಒಬ್ಬ ವ್ಯಕ್ತಿಯನ್ನು ಒಂದು ರೀತಿಯಲ್ಲಿ ಅಪವಾದಕ್ಕೆ ಈಡು ಮಾಡಬೇಕು ಅನ್ನೋಂಥ ಒಂದು ಸುವ್ಯವಸ್ಥಿತ ಜಾಲ ಇದೆ. ಆ ಜಾಲವನ್ನು ಮೆಟ್ಟಿ ನಿಲ್ಲುವಂಥ ಒಂದು ಗಟ್ಟಿತನವನ್ನು ನಾನು ತೋರ್ಪಡಿಸುವಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಮಾಧ್ಯಮ ಮುಖಾಂತರ ನಾನು ಹೇಳುತ್ತಿರುವುದಂತೆ ಇಷ್ಟೇ, ನನ್ನ ಮೇಲೆ ಮಾಡಿರ್ತಕ್ಕಂಥ ತೇಜೋವಧೆ, ನನ್ನ ರಾಜಕಾರಣದ ಬೆಳವಣಿಗೆಯನ್ನು ಸಹಿಸದಂಥ ಜನರು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಬರಹಗಳ ಮುಖಾಂತರ ನನ್ನನ್ನು ಮಣಿಸ್ಬೋದು ಅನ್ನುವಂಥ ಅವರ ಆಲೋಚನೆಗಳಿದ್ದರೆ ಅವರು ಇದನ್ನು ಇವತ್ತಿನಿಂದಲೇ ತಲೆಯಿಂದ ತೆಗಿಬೋದು. ನಾನೇನಿದ್ರೂ ಕೂಡ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ. ಈ ರೀತಿಯ ಆಲೋಚನೆ ಇಟ್ಟುಕೊಂಡು ಮಾಡಿದವರಿಗೆ ನಾನು ನಂಬಿರ್ತಕ್ಕಂಥ ಪುತ್ತೂರು ಮಾಲಿಂಗೇಶ್ವರ, ನಾನು ನಂಬಿರ್ತಕ್ಕಂಥ ನನ್ನ ಸ್ಥಳ ಸಾನ್ನಿಧ್ಯ ದೈವಗಳಾದ ಗುಳಿಗ ಕೊರಗಜ್ಜ ಸದ್ಬುದ್ಧಿಯನ್ನು ಕೊಡಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ. ಮತ್ತು ವಿಶೇಷವಾಗಿ ಈ ಜಿಲ್ಲೆಯ ಒಂದು ಅಭಿವೃದ್ಧಿಯ ಹರಿಕಾರರಾಗಿ ನಳಿನ್ ಕುಮಾರ್ ಕಟೀಲ್ ಮಾಡಿದಂಥ ಸಾಧನೆ ಮತ್ತು ಈಗಿನ ಬ್ರಿಜೇಶ್ರಂಥ ಒಬ್ಬ ಸಮರ್ಥ ವ್ಯಕ್ತಿತ್ವದ ಒಬ್ಬ ಅಭ್ಯರ್ಥಿ ಚುನಾವಣೆಯಲ್ಲಿ 100ಕ್ಕೆ 100 ಗೆಲ್ತಾರೆ, ಹತಾಶ ಮನೋಭಾವನೆಯಿಂದ ಈ ರೀತಿಯ ಇಲ್ಲ ಸಲ್ಲದ ಆರೋಪಗಳನ್ನು ಕಾಂಗ್ರೆಸ್ಗರು ಮಾಡ್ತಾರೆ. ಅದಕ್ಕೆ ತಕ್ಕ ಉತ್ತರ ಜನರು ನೀಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ನಾನು ಪುತ್ತೂರು ನಗರ ಠಾಣೆಯಲ್ಲಿ ಸೈಬರ್ ಕ್ರೈಮ್ ವಿಭಾಗದಲ್ಲಿ ಈ ಒಂದು ದೂರನ್ನು ಕೊಟ್ಟಿದ್ದೇನೆ. ಯಾರು ಈ ಕುಕೃತ್ಯವನ್ನು ಮಾಡಿದ್ದಾರೆ, ನನ್ನನ್ನು ಒಂದು ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ಗ್ರೂಪಿಗೆ ಸೇರ್ಪಡೆ ಮಾಡಿ ಅದರ ಸ್ಕ್ರೀನ್ಶಾಟ್ ತೆಗೆದು ಅದರ ನಂತರ ಇಲ್ಲ ಸಲ್ಲದ ಆರೋಪಗಳ ಮುಖಾಂತರ ಒಂದಷ್ಟು ಮಾಧ್ಯಮಗಳಲ್ಲಿ ಹಂಚುವ ಕೆಲಸವನ್ನು ಮಾಡಿದ್ದಾರೆ. ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ತಕ್ಷಣ ಕಾನೂನು ಕ್ರಮವನ್ನು ಜರುಗಿಸಬೇಕು ಅನ್ನೋಂಥ ವಿನಂತಿಯನ್ನು ಈಗಾಗಲೇ ಮಾಡಿದ್ದೇನೆ.